ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ. ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ಸೊ ಹಾಗಾಗಿ ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ತಮಗೆ ಗೊತ್ತಿರಲಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಆಯೋಗ ಆಗಸ್ಟ್ 1ರಿಂದ ಜಾರಿಯಾಗಲಿದೆ. ಓಕೆ, ಸೊ ಆಗಸ್ಟ್ 1ರಿಂದ 2024ರಿಂದ 7ನೇ ವೇತನ ಆಯೋಗ ಜಾರಿಯಾಗಲಿದೆ. ಸೊ ಹಾಗಾಗಿ ಈಗ ನಿಮ್ಮ ಸ್ಯಾಲರಿ ಎಷ್ಟಾಗುತ್ತೆ ಅನ್ನೋದರ ಬಗ್ಗೆ ಬಹಳಷ್ಟು ವೀಕ್ಷಕರು ಕಮೆಂಟ್ ಮಾಡ್ತಾ ಇದ್ದಾರೆ. ಈ ಒಂದು ವಿಡಿಯೋದಲ್ಲಿ ಅದರ ಬಗ್ಗೆ ಕ್ಲಿಯರ್ ಇನ್ಫಾರ್ಮೇಷನನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ, ನೀವು ನಿಮ್ಮ ಬೇಸಿಕ್ ಸ್ಯಾಲ್ರಿ ಏನಿದೆ, ಯಾವಾಗಿಂದ ಬೇಸಿಕ್ ಸ್ಯಾಲ್ರಿ ಅಂತ ನೋಡ್ತಾ ಬಂದರೆ, ಸೊ ಜುಲೈ 1, 2022 ಈ ಇಯರ್ನಲ್ಲಿ ನಿಮ್ಮ ಬೇಸಿಕ್ ಸ್ಯಾಲ್ರಿ ಎಷ್ಟಿದೆ ಅನ್ನೋದರ ಬಗ್ಗೆ ನಿಮಗೆ ಗೊತ್ತಿರಬೇಕಾಗುತ್ತೆ. ನಿಮ್ಮ ಬೇಸಿಕ್ ಸ್ಯಾಲ್ರಿ ಎಷ್ಟಿದೆ, ಒಂದು ಎಕ್ಸಾಂಪಲನ್ನು ತೊಗೊಳ್ಳೋಣ. ಒಬ್ಬ ರಾಜ್ಯ ಸರ್ಕಾರಿ ನೌಕರರ 2022 ಜುಲೈ 1ರಂದು ಅವರ ಬೇಸಿಕ್ ಪೇ 36,000 ರೂಪಾಯಿ ಇದೆ ಅಂದ್ಕೋರಿ. ಓಕೆ, 36,000 ರೂಪಾಯಿ ಬೇಸಿಕ್ ಇದೆ ಅಂದ್ಕೋರಿ. ಸೊ 36,000 ರೂಪಾಯಿ ಒಂದು ಬೇಸಿಕ್ ಸ್ಯಾಲ್ರಿ ಇದೆ ಒಬ್ಬ ರಾಜ್ಯ ಸರ್ಕಾರಿ ನೌಕರರದು ಜುಲೈ 1, 2022 ಪ್ರಕಾರ. ಈಗ ರಾಜ್ಯ ಸರ್ಕಾರದಿಂದ ಇರುವ 31% DA. ಓಕೆ, ಯಾವಾಗಿಂದಿದೆ ಇದು ಕೂಡ ಜುಲೈ 1, 2022 ಈ ಇಯರ್ನಲ್ಲಿ ನಿಮ್ಮ ತುಟ್ಟಿ ಭತ್ಯೆ ಏನಿದೆ 31% ತುಟ್ಟಿ ಭತ್ಯೆ ಇತ್ತು. ನಿಮ್ಮ ಬೇಸಿಕ್ ಸ್ಯಾಲ್ರಿ ಎಷ್ಟಿತ್ತು? 36,000 ರೂಪಾಯಿ 2022 ಪ್ರಕಾರ. ಸೊ ಈ 36,000 ರೂಪಾಯಿಗೆ 31% DA ಎಷ್ಟಾಗುತ್ತೆ ಅಂತ ನೋಡ್ತಾ ಬಂದರೆ, ಅದು ಬಂದುಬಿಟ್ಟು 11,160 ರೂಪಾಯಿ ಆಗುತ್ತೆ. ಓಕೆ, 36,000 ರೂಪಾಯಿದ 31% 11,160 ರೂಪಾಯಿ. ಈ ಬೇಸಿಕ್ ಸ್ಯಾಲ್ರಿಗೆ 31% DA ತೊಗೊಂಡ್ಮೇಲೆ 27.5% ಫಿಟ್ಮೆಂಟನ್ನು ಆ್ಯಡ್ ಮಾಡಬೇಕಾಗುತ್ತೆ ನೀವು. ಓಕೆ, ಸೊ 27% ಫಿಟ್ಮೆಂಟ್ 36,000 ರೂಪಾಯಿ ಬೇಸಿಕ್ ಸ್ಯಾಲ್ರಿದು 27.5% ಮಾಡಿದರೆ ಎಷ್ಟು ಬರುತ್ತೆ? ನಮಗೆ 9,900 ರೂಪಾಯಿ ಬರುತ್ತೆ. ಈಗ ಈ ಮೂರನ್ನು ಸೇರಿಸಿದಾಗ ಟೋಟಲ್ ನಮಗೆ ಬರುವುದು 57,060 ರೂಪಾಯಿ. ಓಕೆ, ಸೊ 57,060 ರೂಪಾಯಿ ನಿಮ್ಮ ಈಗ ನ್ಯೂ ಬೇಸಿಕ್ ಏನಿರುತ್ತೆ ಇದು ಕ್ಯಾಲ್ಕುಲೇಷನ್ ಮಾಡಿದ ಮೇಲೆ ಇಷ್ಟು ಬಂತು ನಮಗೆ. ಓಕೆ, 36,000 ರೂಪಾಯಿ ಬೇಸಿಕ್ ಪೇ ಇತ್ತು ನಂದು 2022ರಲ್ಲಿ. ಅದರಲ್ಲಿ ನಾನು 31% DA ತೊಗೊಂಡೆ, 27.5% ಫಿಟ್ಮೆಂಟ್ ತೊಗೊಂಡೆ. ಟೋಟಲ್ ಆಗಿ 57,060 ರೂಪಾಯಿ ಆಯಿತು. ಈ 57,060 ರೂಪಾಯಿ ಇದಕ್ಕಿಂತ ವೇತನ ಶ್ರೇಣಿಯಲ್ಲಿ ಏನು ಈಗ ಹೊಸ ವೇತನ ಶ್ರೇಣಿ ಏನಿದೆ ಅದರಲ್ಲಿ ನಾವು ನೋಡ್ತಾ ಬಂದರೆ ಇದಕ್ಕಿಂತ ಮೇಲೆ ಇರುವ ವೇತನ ಶ್ರೇಣಿ 58,300 ರೂಪಾಯಿ ಇರುತ್ತೆ. ಓಕೆ, ಇದರ ಸಮನಾಗಿರುವ ಅಥವಾ ಇದಕ್ಕಿಂತ ಹೆಚ್ಚಿರುವ ವೇತನ ಶ್ರೇಣಿ ಯಾವುದಿದೆ ಅಂದರೆ 58,300 ಇದೆ. ಸೊ ಈ 58,300 ರೂಪಾಯಿಗೆ ನಾನು ಮೊದಲನೇದಾಗಿ 2023 ಓಕೆ ಜುಲೈನಲ್ಲಿ 1,500 ರೂಪಾಯಿ ಒಂದು ಬಡ್ತಿ ಇರುತ್ತೆ, ಒಂದು ಇನ್ಕ್ರಿಮೆಂಟ್ ಸಿಗುತ್ತೆ. ಓಕೆ, 2023 ಜುಲೈರಂದು ಒಂದು 1,500 ರೂಪಾಯಿಯ ಬಡ್ತಿ ಇದೆ. ಅದಾದಮೇಲೆ ಒಂದು 15 ಇಯರ್ಸ್ ಟೈಮ್ ಬಾಂಡ್ ಏನಿದೆ, ಒಂದು ಟೈಮ್ ಬಾಂಡನ್ನು ತೊಗೊಂಡೋಣ. 15 ಇಯರ್ಸ್ ಟೈಮ್ ಬಾಂಡ್ ಒಂದು 1,500 ರೂಪಾಯಿ ಇದೆ. ಅದೇ ಥರ ಜುಲೈ 2024 ಒಂದು ಇನ್ಕ್ರಿಮೆಂಟ್ ಹಾಕ್ಕೊಂಡೋಣ 1,500 ರೂಪಾಯಿ. ಒಟ್ಟಾರೆಯಾಗಿ ಎಷ್ಟು ಇನ್ಕ್ರಿಮೆಂಟ್ ಬರ್ತಾಯಿದೆ ನೋಡಿರಿ. ಜುಲೈ 2023ರಲ್ಲಿ ಒಂದು 1,500 ರೂಪಾಯಿ ಇನ್ಕ್ರಿಮೆಂಟ್ ಬಡ್ತಿ ಆಯಿತು. 15 ವರ್ಷದ ಟೈಮ್ ಬಾಂಡ್ ತೊಗೊಂಡೆ 1,500 ರೂಪಾಯಿ. ಜುಲೈ 2024ರಲ್ಲಿ ಕೂಡ ಒಂದು ಇನ್ಕ್ರಿಮೆಂಟ್ ಬಡ್ತಿ ಇದೆ 1,500 ರೂಪಾಯಿ. ಈಗ ಈ ಬೇಸಿಕ್ ಏನಿದೆ 58,300 ಪ್ಲಸ್ ಈ 3 ಇನ್ಕ್ರಿಮೆಂಟನ್ನು ಸೇರಿಸಿದಾಗ ಟೋಟಲ್ ಮೊತ್ತ ಎಷ್ಟು ಬರುತ್ತೆ ನಮಗೆ ಅಂತ ನೋಡ್ತಾ ಬಂದರೆ ಕ್ಯಾಲ್ಕುಲೇಷನ್ ಮಾಡ್ಕೋಬೋದು ನೀವು. 62,800 ರೂಪಾಯಿ ಆಗುತ್ತೆ. ಇದು ಬಂದುಬಿಟ್ಟು ನಮ್ಮ ಹೊಸ ನ್ಯೂ ಬೇಸಿಕ್ ಆಗಿರುತ್ತೆ. ಓಕೆ, 62,800 ರೂಪಾಯಿ. ಈಗ ಈ 62,800 ಏನಿದೆ ಇದರಲ್ಲಿ ನಾವು ಈಗ ನೋಡ್ತಾ ಇರೋದು ರಾಜ್ಯ ಸರ್ಕಾರದಿಂದ 1/1/2023, ಅದರ ಜೊತೆಗೆ 1/7/2023, 1/4/2024 ದಿನಾಂಕ ನೋಡಿರಿ. 1/1/2023, 1/7/2023, 1/4/2024 ಈ ಮೂರು ಏನು
ಮಂತ್ ಇದೆ. 1/1/2023ರಲ್ಲಿ ನಮಗೆ 4% DA ಇತ್ತು, ಸರ್ಕಾರದಿಂದ ಜಾರಿಯಾಗಿದೆ. 1/7/2023ರಂದು 3.75 DA, 1/4/2024ರಂದು 3.75 DA. ಟೋಟಲ್ ಆಗಿ ಸರ್ಕಾರದಿಂದ ನಮಗೆ 11.5% DA ಇದೆ. ಓಕೆ, 11.5% DA. ಈ ಬೇಸಿಕ್ ಏನಿದೆ ನಿಮ್ಮದು, ಓಕೆ, ಈಗ ಬೇಸಿಕ್ ಎಷ್ಟು ಬಂದಿದೆ ನಿಮಗೆ ಇಲ್ಲಿ ಟೋಟಲ್ ಆಗಿ 62,800 ರೂಪಾಯಿ ಏನು ಬೇಸಿಕ್ ಇದೆ, ನ್ಯೂ ಬೇಸಿಕ್. ಇದಕ್ಕೆ ಸರ್ಕಾರದಿಂದ ಈಗ DA ಮರ್ಜ್ ಮಾಡಿ 62,800 ಇದೆ. ಈಗ ಹೊಸ DA ಎಷ್ಟಿರುತ್ತೆ ನಿಮಗೆ 11.5. ಸೊ ನಿಯರ್ಲಿ ರೌಂಡ್ ಆಫ್ ಮಾಡ್ಕೊರಿ 12 ಇಂಟು 0.75 ತಗೋಬೇಕಾಗುತ್ತೆ. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಬರೋ 1 ರೂಪಾಯಿಗೆ 0.75 ಈಗ DA ಇರುತ್ತೆ ನಿಮಗೆ. ಸೊ ಹಾಗಾಗಿ 12 ಇಂಟು 0.75 ಮಾಡಿದರೆ ನಮಗೆ 62,800 ರೂಪಾಯಿಗೆ, ಓಕೆ, ಇಲ್ಲಿ ನಾನು ಬರ್ಕೋತೀನಿ ನೋಡಿ. ಸೊ ಇನ್ನೊಂದು ಪೇಜ್ನಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡೋಣ, ಇಲ್ಲಿ ಬರೆಯೋಣ. ಟೋಟಲ್ ಆಗಿ ಎಷ್ಟು ಬಂದಿತ್ತು ನಮಗೆ 62,800 ರೂಪಾಯಿ. ಇದಕ್ಕೆ ಎಷ್ಟು 12% DA ಅನ್ನು ತೊಗೊಂಡ್ರೆ ನಮ್ಗೆ ಬರೋದು ಎಷ್ಟು 5,338. ಇದಕ್ಕೆ HRA, ಓಕೆ, ವಲಯವಾರು HRA ತಮ್ಗೆ ಗೊತ್ತಿದೆ. ನಾ ಈಗ ಒಂದು ವಲಯದ 4,700 HRAನ ತೊಗೋತಾ ಇದ್ದೀನಿ. ಅದರ ಜೊತೆಗೆ 500 ರೂಪೀಸ್ ಮೆಡಿಕಲ್. ಈ ಥರ ಟೋಟಲ್ ಮಾಡಿದ ಮೇಲೆ ನಮಗೆ ಬರೋದು 73,348 ರೂಪೀಸ್ ಗ್ರಾಸ್ ಸ್ಯಾಲ್ರಿ ಆಗುತ್ತೆ ನಮ್ಮದು. ಓಕೆ, ಹೊಸ ಬೇಸಿಕ್ ಇದೆ, ಇಷ್ಟಿದೆ. ಓಕೆ, ಸೊ ಹೊಸ ಬೇಸಿಕ್ ಬಂದುಬಿಟ್ಟು 62,800 ರೂಪಾಯಿ. ಇದಕ್ಕೆ ನಾವು DA ತೊಗೊಂಡಿವಿ 12%, HRA ತೊಗೊಂಡಿವಿ, ಮೆಡಿಕಲ್ ತೊಗೊಂಡು ಟೋಟಲ್ ಗ್ರಾಸ್ 73,348 ರೂಪೀಸ್ ಆಯಿತು. ಈ ಥರ ಕೂಡ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ. ಇದೇ ಥರ ಎಲ್ಲ ಇನ್ಫಾರ್ಮೇಷನ್ಗೋಸ್ಕರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.